ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಈ ಬ್ಯಾಗು ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಕಲರು ಕೂಡ ಬ್ಲೂ ಬ್ಯಾಗು. ನಾನು ಇದನ್ನು ಬುಕ್ ಮಾಡಿದ್ದು ಶಾಪ್ಸಿ ಫ್ಲಿಪ್ಕಾರ್ಟಲ್ಲಿ. ಬಟ್ ಏನು ಅಂತ ಹೇಳಿದ್ರೆ ಶಾಪಿಂಗಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಬೇಡಿ ಮೋಸ ಹೋಗ್ತಾರೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನನಗೆ ಇದು ಫಸ್ಟ್ ಟೈಮು ನನಗೆ ಈ ಥರ ಆಗಿದ್ದು. ನೋಡಿ, ನಾನು ಬುಕ್ ಮಾಡಿದಂತಹ ಬ್ಯಾಗ್ ಬಂದು ಬ್ಲೂ ಕಲರ್ ಬ್ಯಾಗು. ಬಟ್ ನನಗೆ ರಿಸೀವ್ ಆಗಿರುವಂತಹ ಕಲರ್ ಬಂದು ಈ ಕಲರ್ ಬ್ಯಾಗು. ಬ್ಯಾಗ್ ನೋಡಲಿಕ್ಕೆ ಚೆನ್ನಾಗಿದೆ ಏನೋ ಅಂತ ಅಂದ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕಲರೇ ಚೇಂಜ್ ಇರೋದ್ರಿಂದ ನನಗೆ ಬ್ಯಾಗ್ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಹೋಗ್ಲಿ ಬಿಡು, ಕಲರ್ ಏನೋ ಬ್ಯಾಗರು ಚೆನ್ನಾಗಿರೋ ಯೂಸ್ ಮಾಡೋಣ ಅಂತ ಹೇಳಿದರೆ ಆ ಬ್ಯಾಗ್ ಕ್ವಾಲಿಟಿ ಅಂತೂ ಕೇಳಲೇಬೇಡಿ. ಕ್ವಾಲಿಟಿ ಒಂದು ಚೂರು ಚೆನ್ನಾಗಿಲ್ಲ. ಇದು ಯಾರೋ ಯೂಸ್ ಮಾಡಿ ಬಿಟ್ಟಂತಹ ಬ್ಯಾಗ್ ಅನ್ನೋ ಥರ ಇದೆ. ಎಲ್ಲ ಸ್ವಲ್ಪ ಗಲೀಜಾಗಿದೆ. ಹಾಗೆ ಜಿಪ್ ಅಂತೂ ಕೇಳಲೇಬೇಡಿ. ಜಿಪ್ಗಳಂತೂ ಒಂದು ಚೂರು ಒಳ್ಳೆ ಕ್ವಾಲಿಟಿ ಅಂತ ಅಲ್ಲ, ಅದು ಜಿಪ್ಪೇ ಅಲ್ಲ ನೋಡಿ, ಅದು ಜಿಪ್ಪೇ ಕಿತ್ತೋಗಿದೆ ಅಂತ ಒಂದು ಬ್ಯಾಗನ್ನು ಕಳಿಸಿದ್ದಾರೆ. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫ್ಲಿಪ್ಕಾರ್ಟಲ್ಲಿ ತುಂಬ ಜನ ಆನ್ಲೈನ್ ಶಾಪಿಂಗನ್ನು ಮಾಡ್ತಾರೆ. ನಾನು ಕೂಡ ಯಾವಾಗಲೂ ಅದರಲ್ಲೇ ಸಣ್ಣ ಪುಟ್ಟ ವಸ್ತುಗಳಿಂದ ಹಿಡಿದು ಪ್ರತಿಯೊಂದನ್ನು ಬೈ ಮಾಡ್ತಾ ಇರ್ತೀನಿ. ಹಾಗಾಗಿ ನೆಸೆಸಿಟಿ ಇದ್ದಿದ್ದರಿಂದ ಈ ಬ್ಯಾಗನ್ನು ಬುಕ್ ಮಾಡಿದ್ದೆ, ಸ್ಕೂಲ್ಗೆ ಅಥವಾ ನಮ್ಗೆ ಯೂಸ್ಗೆ ಬೇಕು ಅಂತ ಹೇಳಿ. ಆದರೆ ಈ ರೀತಿ ಪ್ರಾಡಕ್ಟ್ ರಿಸೀವ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಬಟ್ ಇದನ್ನು ನಾನು ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಆ ಪ್ರಾಡಕ್ಟ್ನ ಮತ್ತೆ ನಾವು ರಿಟರ್ನ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಳ್ತೀವಿ. ಬಟ್ ಒಂದೊಂದು ಸಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ರಿಟರ್ನ್ ಮಾಡೋದು. ಇದು 31st ನಾನು ಬುಕ್ ಮಾಡಿದ್ದು, ನನಗೆ 4th ಪ್ರಾಡಕ್ಟ್ ಬಂತು. ತಂದಿದ್ದು 10 ಮಿನಿಟ್ಸ್ಗೆ ನಾನು ಇದನ್ನು ರಿಟರ್ನ್ಗೆ ಹಾಕ್ಬಿಟ್ಟೆ. ರಿಟರ್ನ್ಗೆ ಹಾಕಿದ ತಕ್ಷಣ ಡೆಲಿವರಿ ಬಾಯ್ ಬಂದು ತೊಗೊಂಡೋದ ಬ್ಯಾಗ್ನ. ಅವನು ತೊಗೊಂಡೋಗೋ ಟೈಮಲ್ಲಿ ಬ್ಯಾಗ್ ಯಾವ ರೀತಿ ಬಂದಿತ್ತೋ ನಾನು ಅದೇ ರೀತಿ ಬ್ಯಾಗನ್ನು ಕವರ್ ಮಾಡಿ ಕಳಿಸಿದೆ. ಬಟ್ ಅವನು ತಂದ್ಕೊಡೋ ಟೈಮಲ್ಲಿ ಆ ಬ್ಯಾಗು ಕವರೆಲ್ಲ ಓಪನ್ ಆಗಿತ್ತು. ನಾನು ಇಲ್ದಿದ್ದಾಗ ತಂದುಕೊಟ್ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ಮತ್ತೆ ನನಗೆ ಅವನು ಕಾಂಟ್ಯಾಕ್ಟ್ಗೆ ಸಿಗಲಿಲ್ಲ. ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ಅವರು ಬರ್ತಾರೆ, ಡೆಲಿವರಿ ಅವರು ತೊಗೊಂಡೋಗ್ತಾರೆ ಬ್ಯಾಗ್ ಅಂತ ಹೇಳ್ತಾನೆ ಇದ್ದಾರೆ. ಪ್ರತಿದಿನ ನಾನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀನಿ. ಡೆಲಿವರಿ ಬಾಯ್ ಅವ್ರು ತಗೊಂಡೋಗಿ ನೋಡಿ ಬ್ಯಾಗ್ನ ಕವರೆಲ್ಲ ಕಿತ್ತಾಕ್ಬಿಟ್ಟು ಈ ಥರ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಬಟ್ ಅಟ್ಲೀಸ್ಟ್ ಅವ್ರ ಕಡೆಯಿಂದ ಬ್ಯಾಗ್ ಕಲರ್ ಹೋದರೆ ಹೋಗಲಿ, ಕ್ವಾಲಿಟಿನಾದ್ರು ಚೆನ್ನಾಗಿದ್ದರೆ ನಾವು ಯೂಸ್ ಮಾಡ್ಬೋದಿತ್ತು. ನೋಡಿ, ಇಲ್ಲೆಲ್ಲ ಗಲೀಜಾಗಿದೆ ಬ್ಯಾಗು. ಈ ಥರ ಇದ್ದಾಗ ನಮಗೆ ಹೇಗೆ ತಾನೇ ಯೂಸ್ ಮಾಡಲಿಕ್ಕೆ ಮನಸ್ಸು ಬರುತ್ತೆ. ಹಾಗಾಗಿ ಅಟ್ಲೀಸ್ಟ್ ಅವ್ರು ಇದನ್ನು ತೊಗೊಂಡು ಬೇರೆ ಬ್ಯಾಗನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಅವ್ರು ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೋಡಿ, ಇಲ್ಲೆಲ್ಲ ಗಲೀಜಾಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ, ಗಲೀಜಾಗಿದೆ. ನನಗಂತೂ ಒಂಚೂರು ಇಷ್ಟನೇ ಆಗಲಿಲ್ಲ. ಇದು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಅನಿಸುತ್ತೆ. ಅದಕ್ಕೆ ಆನ್ಲೈನ್ ಶಾಪಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರೆ. ಈ ಪ್ರೈಸಲ್ಲೇ ನಾವು ಹೊರಗಡೆ ತುಂಬ ಚೆನ್ನಾಗಿರೋ ಬ್ಯಾಗನ್ನೇ ತೊಗೊಳ್ಬೋದಿತ್ತು. ಬಟ್ ಏನು ಮಾಡೋದು, ನಾವು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದಿದ್ದ ಕಾರಣ ನಾನು ತೊಗೊಂಡ್ಬಿಟ್ಟೆ ಅಷ್ಟೇ. ಸೊ ನೋಡಿ, ನೀವು ಯಾರಾದರೂ ಈ ಬ್ಯಾಗ್ನ ಬೈ ಮಾಡಿದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನಗಂತೂ ಈ ಥರ ಬ್ಯಾಗ್ ರಿಸೀವ್ ಆಗಿದೆ, ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದರೆ ನಾನು ಬ್ಲೂ ಕಲರ್ ಬ್ಯಾಗನ್ನು ನಾನು ಬುಕ್ ಮಾಡಿದ್ದು, ಫಸ್ಟ್ ತೋರಿಸಿದ್ನಲ್ಲ ಆ ಕಲರ್ ನಾನು ಬುಕ್ ಮಾಡಿದ್ದು. ಬಟ್ ಕ್ವಾಲಿಟಿನಾದ್ರು ಚೆನ್ನಾಗಿದ್ದರೆ ಯೂಸ್ ಮಾಡ್ಬೋದಿತ್ತು. ಬಟ್ ಇದು ಯೂಸ್ಡ್ ಬ್ಯಾಗ್ ಥರ ಇದೆ. ಇದು ಒಂದು ರೀತಿ ಡ್ಯಾಮೇಜ್ ಪ್ರಾಡಕ್ಟೇ ಇದು. ಹಾಗಾಗಿ ನಾನು ಇದನ್ನು ರಿಟರ್ನ್ಗೆ ಹಾಕ್ತಾನೇ ಇದ್ದೀನಿ. ಅವ್ರು ಬಂದಿನ ಇದನ್ನು ರಿಟರ್ನ್ ತೊಗೊಂಡೋಗಿಲ್ಲ. ಶಾಪ್ಸಿ ಫ್ಲಿಪ್ಕಾರ್ಟ್ ಅವರು ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕು. ಕಸ್ಟಮರು ಕೇಳಿದ್ದು ಬ್ಯಾಗ್ ಒಂದು, ಕೊಟ್ಟಿರೋದೇ ಒಂದು ನೀವು. ಸೊ ದಯವಿಟ್ಟು ಇದನ್ನು ರಿಟರ್ನ್ ಮಾಡಿ ಅಮೌಂಟನ್ನು ನಮಗೆ ಕೊಡಿ. ಇಲ್ಲಾಂದರೆ ಅಟ್ಲೀಸ್ಟ್ ಬ್ಯಾಗನ್ನಾದರೂ ಚೇಂಜ್ ಮಾಡಿ ನಾನು ಯಾವ ಕಲರು ಬುಕ್ ಮಾಡಿದ್ನೋ ನನಗೆ ಅದನ್ನು ಕಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ತುಂಬ ದಿನದಿಂದ, ಅಂದರೆ ಒಂದು 4th ರಿಸೀವ್ ಆಗಿದ್ದಲ್ವ, ಅವತ್ತಿಂದ ಇವತ್ತಿನವರೆಗೂ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾನೇ ಇದ್ದೀನಿ. ನಾನು ಕಂಪ್ಲೇಂಟ್ ಮಾಡ್ತಾನೇ ಇದ್ದೀನಿ. ಅವರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ನೋಡಿ ಫ್ರೆಂಡ್ಸ್, ನೀವು ಯಾರಾದರೂ ಪರ್ಚೇಸ್ ಮಾಡಿದರೆ ಈ ಬ್ಯಾಗ್ನ ಹೇಳಿ. ಇದ್ರ ಬಗ್ಗೆ ನೋಡ್ಲಿಕ್ಕಂತೂ ಬ್ಯಾಗ್ ತುಂಬ ಚೆನ್ನಾಗಿದೆ, ಆದರೆ ಅದು ಚಿತ್ರದಲ್ಲಿ ಮಾತ್ರ. ಬಟ್ ತೊಗೊಳ್ಳಿಕ್ಕೆ ಅದು ಯೋಗ್ಯನೇ ಇಲ್ಲ ಅಂತ ಅನಿಸುತ್ತೆ. ಬ್ಯಾಗ್ ಬ್ರ್ಯಾಂಡ್ ಎಲ್ಲ ಇದೆ ಅಲ್ಲಿ. ಹಾಗೆ ಜಿಪ್ಗಳು ನೋಡಿ, ಅದು ಕೂಡ ಲೋ ಕ್ವಾಲಿಟಿಯ ಜಿಪ್ ಅಂತೂ ಒಂದು ಚೂರು ಚೆನ್ನಾಗೇ ಇಲ್ಲ. ಕೈಗಾಕಿ ಇದು ಮಾಡಿದ ತಕ್ಷಣ ಜಿಪ್ಪೆಲ್ಲ ಬಿಚ್ಕೊಂಡು ಹೋಗ್ತಿದೆ. ಸೊ ಹಾಗಾಗಿ ಇದೊಂದು ಚೂರು ಕ್ವಾಲಿಟಿನೂ ಚೆನ್ನಾಗಿಲ್ಲ. ಹಾಗೆ ಪ್ರೈಸು ಕೂಡ ತುಂಬ ಜಾಸ್ತಿ ಇದೆ ಅಂತ ನನಗನ್ನಿಸ್ತಿದೆ. ನಾನು COD ಅಲ್ಲೇ ತರಿಸಿದ್ದು. ಹಾಗಾಗಿ ಒಂದು 10 ರೂಪೀಸ್ ಜಾಸ್ತಿ ಬಿದ್ದಿದೆ. ಅದು ಹೋದರೆ ಹೋಗಲಿ, ಪರವಾಗಿಲ್ಲ. ಅಟ್ಲೀಸ್ಟ್ ಅವರು ರಿಟರ್ನ್ ಮಾಡಿ ನನ್ನ ಒಂದು ಕಲರ್ ಬ್ಯಾಗನ್ನು ತರಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನನ್ನ ಅಮೌಂಟನ್ನು ಅವ್ರು ನನಗೆ ರೀಫಂಡ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ತಿಳಿಸಿ. ಥ್ಯಾಂಕ್ ಯು.